ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಪಾಠ 4 ನಮ್ಮ ಸುತ್ತಲಿನ ಸಾವಿರಗಳು, ಥೌಸಂಡ್ಸ್ ಅರೌಂಡ್ ಅಸ್. ಈ ಒಂದು ಪಾಠದ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 70ರವರೆಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿನ ನಾವು 70ನೆಯ ಒಂದು ಪುಟ ಸಂಖ್ಯೆಯಿಂದ ಮುಂದಿನ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋನ ಯಾರಾದರೂ ನೋಡಿರಲಿಲ್ಲ ಅಂದರೆ, ಇದುವರೆಗಿನ ವಿಡಿಯೋನ ಯಾರಾದರೂ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಪುಟ ಸಂಖ್ಯೆ 70ರವರೆಗಿನ ವಿವರಣೆಯನ್ನು, ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಈಗ ಲೆಟ್ ಅಸ್ ಪ್ಲೇ, ನಾವು ಆಡೋಣ. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಸಂಖ್ಯೆಗಳ ಒಂದು ಬಾಣದ ಕಾರ್ಡುಗಳು ಅಂತ ಹೇಳ್ತಾರೆ. ಇವುಗಳನ್ನ ಇಂಗ್ಲೀಷ್ನಲ್ಲಿ ಆ್ಯರೋ ಕಾರ್ಡ್ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಏನಂತಾರೆ? ಆ್ಯರೋ ಕಾರ್ಡ್. ಕನ್ನಡದಲ್ಲಿ ಬಾಣದ ಕಾರ್ಡುಗಳು ಅಂತ ಹೇಳ್ತಾರೆ. ಇದರಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 3000, 400, 50, 2 ಹೀಗೆ ಆಯಾ ಸ್ಥಾನಗಳಿಗೆ ಅನುಗುಣವಾಗಿ ಬಿಡಿ 10, 100, 1000 ಇವುಗಳನ್ನು ಸೇರಿಸಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಸಂಖ್ಯೆಯನ್ನು ಬರೀಬೇಕು, ಓದಬೇಕು. ವಿಸ್ತರಿಸಿದ ರೂಪ ಮತ್ತು ಪದಗಳಲ್ಲಿ ಅವುಗಳನ್ನ ಬರೀರಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ, ನೋಟಿಸ್ ದ್ಯಾಟ್ ದ ಆರೋ ಹೆಡ್ಸ್ ಆಫ್ ಈಚ್ ಕಾರ್ಡ್ ಆರ್ ಅಲೈನ್ಡ್. ಪ್ರತಿ ಕಾರ್ಡ್ನ ಮೊನಚಾದ ತುದಿಯನ್ನು ಕ್ರಮವಾಗಿ ಜೋಡಿಸಿದೆ ಎಂಬುದನ್ನು ಗಮನಿಸಿ. ನೋಡಿ, ಈ ಒಂದು ಎರೋ ಕಾರ್ಡ್ ಅಂದರೆ ಬಾಣದ ಥರ ಗುರುತಿರ್ತಕ್ಕಂಥ ಒಂದಿದು ಕಾರ್ಡು. ಇವುಗಳನ್ನು ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಇಲ್ಲಿ ಏನು ಮಾಡಿದ್ದಾರೆ, ಅವುಗಳನ್ನು ಎರೋ ಕಾರ್ಡ್ಗಳನ್ನು ಜೋಡಿಸಲಾಗಿದೆ. ಹೌದಾ? ನೋಡಿ ಇಲ್ಲಿ ಬಿಡಿ 10, 100, 1000 ನೋಡಿ, 3452 ಹೀಗೆ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಅವುಗಳನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, 4000 ಬಟ್ 100ರ ಸ್ಥಾನದಲ್ಲಿ ಯಾವುದೇ ಎರೋ ಕಾರ್ಡ್ ಇಲ್ಲ. 10ರ ಸ್ಥಾನದಲ್ಲಿ ಒಂದು ಕಾರ್ಡ್ ಇದೆ. 80 ಆಮೇಲೆ ಬಿಡಿ ಸ್ಥಾನದಲ್ಲಿ 5 ನೋಡಿ, ಇಲ್ಲಿ ಯಾವುದೇ ಕಾರ್ಡ್ ಇಲ್ಲ ಅಂದರೆ ಅಲ್ಲಿ 0 ಬರ್ತದೆ. ಹೌದಾ? 4085 ಈ ರೀತಿಯಾಗಿ ಅವುಗಳನ್ನು ಓದಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, 3452 ಅದನ್ನೇ ಇಲ್ಲಿ ವಿಸ್ತರಿಸಿ ಕೊಡಲಾಗಿದೆ. ಅದೇ ತೆರನಾಗಿ ಅವುಗಳನ್ನು ವಿಸ್ತರಿಸಿ ಬರೆಯುವಾಗ ಹೀಗೆ ಬರಿತೀವಿ. 3000 ನೋಡಿ, 1000 ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು 3 ಅಂದರೆ ಅದೆಷ್ಟಿದೆ? 3000. 4 ಇದ್ದರೆ 100ರಲ್ಲಿ 400, 10ರ ಸ್ಥಾನದಲ್ಲಿ 5 ಇದೆ, 50, ಬಿಡಿ ಸ್ಥಾನದಲ್ಲಿ 2 ಹೀಗೆ ಇವುಗಳೆಲ್ಲವುಗಳು ನಿಮಗೆ ವಿಸ್ತರಿಸಿದ ರೂಪವನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾವೀಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟಾದಾಗಿಯೂ ಕೂಡ ಈ ರೀತಿಯಾಗಿ ಅವುಗಳನ್ನ ವಿವರಿಸಿ ಬರಿಬೇಕು, ವಿಸ್ತರಿಸಿ. ಇನ್ನು ಕೆಳಗಿನ ಸಂಖ್ಯೆ 4085 ಇದೆ ಅಲ್ವಾ, ಅದನ್ನು ಕೂಡ ನೋಡಿ ಇದೇ ತೆರನಾಗಿ ಕಾರ್ಡ್ಗಳನ್ನು 4085ರಲ್ಲಿ ಏನು ಬಳಸಿದ್ದಾರೆ ಅಂದರೆ ಅವರು 4000 ಸ್ಥಾನದಲ್ಲಿ. ಹೌದಾ? ಆಮೇಲೆ ಪ್ಲಸ್ 100ರ ಸ್ಥಾನದಲ್ಲಿ ಯಾವುದೇ ಕಾರ್ಡ್ ಇಲ್ಲ. ಆಮೇಲೆ ಒಮ್ಮೆಲೆ ಏನಾಗಿದೆ, 10ರ ಸ್ಥಾನದಲ್ಲಿ 8 ಇದೆ. ಆಮೇಲೆ ಬಿಡಿ ಸ್ಥಾನದಲ್ಲಿ 5. ಈಗ ನೋಡಿ, ಇವುಗಳನ್ನು 4085 ಅಂತ ನಾವು ಓದ್ತೀವಿ. ಅವುಗಳನ್ನು ವಿಸ್ತರಿಸಿದ ರೂಪ ಹೀಗೆ ಬರೀಬೇಕು. ಇನ್ನು ಅವುಗಳನ್ನ ಪದಗಳಲ್ಲಿ ಬರೆಯಿರಿ ಅಂದರೆ 4085 ಅಂತ ಬರೆಯಲಾಗುತ್ತೆ. ಹೌದಲ್ವಾ? ಇದನ್ನು ಇಂಗ್ಲೀಷ್ನಲ್ಲಿ 4085 ಅಂತ ಬರೆಯಲಾಗುತ್ತೆ. ಈ ತೆರನಾಗಿ ಕನ್ನಡದಲ್ಲಿಯೂ ಮತ್ತು ಇಂಗ್ಲೀಷ್ನಲ್ಲಿಯೂ ವಿಸ್ತರಿಸಿದ ಒಂದು ಸಂಖ್ಯೆಯನ್ನು ಅಕ್ಷರದಲ್ಲಿ ಬರೆಯಲಾಗುತ್ತೆ. ಇನ್ನು ನೆಕ್ಸ್ಟ್, ಫೈಂಡ್ ಮೀ, ರೀಡ್ ಅಲೌಡ್ ದ ನಂಬರ್ಸ್ ಆ್ಯಂಡ್ ಲೊಕೇಟ್ ದೆಮ್ ಇನ್ ದ ಗ್ರಿಡ್. ಇಲ್ಲಿ ನನ್ನನ್ನು ಕಂಡುಹಿಡಿಯಿರಿ ಅಂದರೆ ಸಂಖ್ಯೆಗಳನ್ನು ಜೋರಾಗಿ ಓದಿ. ಇಲ್ಲಿ ನೋಡಿ, 1ರಿಂದ 8ರವರೆಗೆ ಸಂಖ್ಯೆಗಳನ್ನು ಕೊಡಲಾಗಿದೆ, ಪ್ರಶ್ನೆಯನ್ನು ಕೊಡಲಾಗಿದೆ. ಇಲ್ಲಿ ಬಾಕ್ಸ್ನಲ್ಲಿರ್ತಕ್ಕಂಥ ಸಂಖ್ಯೆಗಳ ಗ್ರಿಡ್
ಇದರಲ್ಲಿ ಇವುಗಳನ್ನು ಹುಡುಕಿ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಬರೀಬೇಕು. ಸರಿನಾ? ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ದ ನಂಬರ್ 3782. ಇಲ್ಲಿ ಒಂದು ಬಾಕ್ಸ್ ಹಾಕಿದ್ದಾರೆ, 3782. ಸೆಕೆಂಡ್ ಪ್ರಶ್ನೆ 2576 ಅಂದರೆ 2576. ಎಷ್ಟು? 2576. ಎಲ್ಲಿದೆ ನೋಡಿ, ಇಲ್ಲಿದೆ 2576. ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಬಾಕ್ಸ್ ಹಾಕೋಬೇಕು. ನೆಕ್ಸ್ಟ್ 2576. ನೆಕ್ಸ್ಟ್ ಮೂರನೇ ಪ್ರಶ್ನೆ ಎ 4 ಡಿಜಿಟ್ ನಂಬರ್ ವಿತ್ ಆಲ್ ಡಿಜಿಟ್ಸ್ ದ ಸೇಮ್. ಎಲ್ಲ ಅಂಕೆಗಳು ಒಂದೇ ಆಗಿರುವ 4 ಅಂಕಿಯ ಸಂಖ್ಯೆಗಳು. ನೋಡಿ, ಎಲ್ಲ 4 ಅಂದರೆ 4 ಡಿಜಿಟ್ ನಂಬರ್ ಬರೀ ಅಂದಾರ, ಆದರೆ 4 ಅಂಕಿಗಳು ಒಂದೇ ಇರಬೇಕು. ಈಗ ನೋಡಿ, ಇದು 1 1 1, ಇದು 3 ಸಂಖ್ಯೆ ಇದೆ, 4 ಇಲ್ಲ. ಯಾವ ಕಡೆ ತೊಗೊಂಡ್ರೂ ಕೂಡ 4 ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ 2 ಅಂತ ಇದೆ, 2222. ಇದು ಮಾತ್ರ 4 ಡಿಜಿಟ್ ಸೇಮ್ ನಂಬರ್ ಇದೆ. ಹೌದಾ? 2222 ಅಂದರೆ ಸೇಮ್ ಡಿಜಿಟ್ 4 ಕೂಡ. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಇನ್ ದಿಸ್ ಟೇಬಲ್. 4 ಅಂಕಿಯ ಒಂದು ಅತಿ ಕಡಿಮೆ ಚಿಕ್ಕ ಸಂಖ್ಯೆ ಯಾವುದಪ್ಪ? ನೋಡಿ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನೋಡಿ, 1000. ಇದು ಬರೋದಿಲ್ಲ. 1008. ನೋಡಿ, ಇದು ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡಿ, ಇದು 1200. 100 ಸಂಖ್ಯೆ ಹೆಚ್ಚಿದೆ, ಇಲ್ಲಿ 100 ಸ್ಥಾನ ಇಲ್ಲ, ಅಂದರೆ 1008. ಇದು ಅತಿ ಚಿಕ್ಕ ಸಂಖ್ಯೆ. ಅರ್ಥ ಆಯ್ತಾ? ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಇನ್ ದಿಸ್ ಟೇಬಲ್. ಈ ಕೋಷ್ಟಕದಲ್ಲಿ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ. ಅತಿ ದೊಡ್ಡದು ಅಂದರೆ 1000 ಸ್ಥಾನ ತುಂಬ ದೊಡ್ಡದಿರಬೇಕು. 1000 ಸ್ಥಾನ ದೊಡ್ಡದು ಅಂದರೆ 9. ಮತ್ತೆಲ್ಲಿದೆ 9? ಇಲ್ಲಿದೆ 9400 ಇದೆ, ಇದು 200. ಇದು 9600. ನೋಡಿ, ಇದು ಬರ್ತದೆ 9672. 9672. ಇದು ಅತಿ ದೊಡ್ಡ ಸಂಖ್ಯೆ. ಈ ಕೋಷ್ಟಕದಲ್ಲಿ ಬರುವಂಥ ಅತಿ ದೊಡ್ಡ ಸಂಖ್ಯೆ 9672. ನೆಕ್ಸ್ಟ್ ಸಿಕ್ಸ್ ಕ್ವೆಶನ್ ಎ ನಂಬರ್ ಮೋರ್ ದ್ಯಾನ್ 5000 ಆ್ಯಂಡ್ ಲೆಸ್ ದ್ಯಾನ್ 5200. 5000ಕ್ಕಿಂತ ದೊಡ್ಡದು ಮತ್ತು 5200ಕ್ಕಿಂತ ಚಿಕ್ಕ ಸಂಖ್ಯೆ. ನೋಡಿ, 5000 ಮತ್ತು 5200ರ ನಡುವಿನ ಸಂಖ್ಯೆ. 5000 ಮತ್ತು 5200 ಮೀನ್ಸ್ ನೋಡಿ 5010 ಈ ಸಂಖ್ಯೆ ಬರ್ತದೆ. ಯಾವುದು? 5010. ನೋಡಿ. ನೆಕ್ಸ್ಟ್ ಎ ನಂಬರ್ ಬಿಟ್ವೀನ್ 5600 ಆ್ಯಂಡ್ 6300. 5600 ಮತ್ತು 6300 ಇವುಗಳ ನಡುವಿನ ಒಂದು ಸಂಖ್ಯೆ ಯಾವುದು? 5760. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 5760. ಹಾಂ ರೀ, ಇದು 5760. 5760. Now last question a 4 digit number all of whose digits can be found on a die. ಒಂದು ದಾಳದ ಮೇಲೆ ಇರುವ ಎಲ್ಲ ಅಂಕಿಗಳ 4 ಅಂಕಿಗಳ ಸಂಖ್ಯೆಗಳು. ಒಂದು ದಾಳ ಅಂದರೆ 4 ಕಡೆ ಇರ್ತದೆ, ಹೌದಲ್ವಾ? ಅದನ್ನು ಹೇಗೆ ಬರಿತೀವಿ ಅಂದರೆ ಅದು ಯಾವ ಸಂಖ್ಯೆ ಅಂದರೆ 1 2 3 4. 4 ಅಂಕಿಯ ಒಂದು ದಾಳ. 1 2 3 4 ಕಾಣಿಸ್ತದೆಯಾ? 1 2 3 4. 4 ಅಂಕಿಯ ಒಂದು ದಾಳ. 1 2 3 4. 1234. ಈ ರೀತಿಯಾಗಿ 8 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ನೋಟ್ ಫಾರ್ ದ ಟೀಚರ್ಗೆ ಲೆಟ್ ಅಸ್ ಸಾಲ್ವ್. ನಾವು ಬಿಡಿಸೋಣ. ನೋಡಿ, ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯೂಸ್ ಟೋಕನ್ಸ್ ಆಫ್ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000s ಟು ಐಡೆಂಟಿಫೈ ದ ನಂಬರ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ದ ಟೇಬಲ್. ನೋಡಿ, ಇಲ್ಲಿ ಟೋಕನ್ಗಳನ್ನು ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಪಠ್ಯಪುಸ್ತಕದ ಕೊನೆಯಲ್ಲಿ ಈ ಪಠ್ಯಪುಸ್ತಕದಲ್ಲಿನೇ ಕೊಟ್ಟಿರ್ತಕ್ಕಂಥ ಒಂದು ಟೋಕನ್ಗಳು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? 1000 ನೋಡಿ, 1000,
ಮತ್ತು 100, ಆಮೇಲೆ 10, ಆಮೇಲೆ ಬಿಡಿ. ನೋಡಿ 1000, 100, 10 ಬಿಡಿ. ಈ ಟೋಕನ್ಗಳನ್ನು ಬಳಸಿಕೊಂಡು ನಾವೇನು ಮಾಡಿದ್ದೀವಿ, ಈಗಾಗಲೇ ಒಂದು ಕೋಷ್ಟಕವನ್ನು ಬಿಡಿಸಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಅದೇ ಟೋಕನ್ಗಳನ್ನು ಬಳಸಿಕೊಂಡು ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒನ್ಸ್, ಟೆನ್ಸ್, 100 ಆ್ಯಂಡ್ 1000 ಈ ಟೋಕನ್ಗಳನ್ನ ಬಳಸಿ ಈ ಕೋಷ್ಟಕದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ಕೋಷ್ಟಕದಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಈಗ ಅವುಗಳನ್ನು ನಾವೀಗ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ತಾ ಅಲ್ಲಿ ಉತ್ತರವನ್ನು ಬರೆಯೋಣ. ನೋಡಿ ಇಲ್ಲಿ ಫಸ್ಟ್ ಒನ್ 6 10s ಆ್ಯಂಡ್ 22 1s ಅಂದರೆ 6 10ಗಳು. ನೋಡಿ ಇಲ್ಲಿ 6 10ಗಳು ಮತ್ತು 22 ಒಂದುಗಳು ಅಂತ ಇದೆ. ಅಂದರೆ 6 10ಗಳು ಅಂದರೆ 60 ಆಯಿತು. 22 ಅಂದರೆ ಇಲ್ಲಿ 20ರ 10ರ ಗುಂಪು 2 ಆಯಿತು. ಅಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಗುಂಪು 2 ಆಯಿತು. ಅಂದರೆ ಈ 20 ಕೂಡ 10ರ ಸ್ಥಾನಕ್ಕೆ ಬರ್ತದೆ, ಹೌದಲ್ವಾ? ಅಂದರೆ ಇದು 60, ಇದು ಪ್ಲಸ್ 20 ಪ್ಲಸ್ 2, ಹೌದಾ? 20 ಪ್ಲಸ್ 2. ಇದನ್ನು ಏನು ಮಾಡ್ತೀವಪ್ಪ ಅಂದರೆ ಈ 20ನ್ನು ಇದಕ್ಕೆ ಸೇರಿಸ್ಕೋತೀವಿ. ಇದನ್ನು ಏನು ಮಾಡ್ತೀವಿ, ಇದಕ್ಕೆ ಸೇರಿಸ್ಕೋತೀವಿ. ಎಷ್ಟಾಯಿತು? 80. ಹೌದು, ಬಿಡಿ ಸ್ಥಾನದಲ್ಲಿ 2 ಇದೆ, ಎಲ್ಲ ಸೇರಿ 82, ಹೌದಲ್ವಾ? ಈ ಕೋಷ್ಟಕದಲ್ಲಿ ನಾವು ಹೇಗೆ ಬರೀತೀವಪ್ಪ ಅದನ್ನು ಅಂದರೆ ನೋಡಿ, ಇಲ್ಲಿ ನೋಡಿ 82 ಅಂದರೆ 10 1 ಬಿಡಿ ಸ್ಥಾನ, ಹೌದಾ? ಅಲ್ಲಿ ಮಾತ್ರ ಇವುಗಳನ್ನ ಬರೀಬೇಕು. 100 ಮತ್ತು 1000 ಸ್ಥಾನದಲ್ಲಿ 0ಯನ್ನು ಇಡಬೇಕಾಗ್ತದೆ. 82. ಇನ್ನು ಸೆಕೆಂಡ್ ಒನ್, ಎರಡನೆಯ ಪ್ರಶ್ನೆ 4 10s ಆ್ಯಂಡ್ 12 1s ಅಂದರೆ 4 10ಗಳು ಮತ್ತು ಇಲ್ಲಿ 12 1ಗಳು ಅಂತ ಹೇಳ್ತಾರೆ. ನೋಡಿ 4 10s ಅಂದರೆ 4 10s ಅಂದರೆ 40 ಪ್ಲಸ್ ಇದು 12 ಅಂದರೆ 10ರ ಸ್ಥಾನದಲ್ಲಿ 1 ಇದೆ, 10, ಇದು 2 ಇದೆ ಬಿಡಿ ಸ್ಥಾನದಲ್ಲಿ. ಈ ಒಂದು 40 ಪ್ಲಸ್ 10 ಎಷ್ಟಾಯಿತು? 50. ಇದು ಬಿಡಿ ಸ್ಥಾನ 2 ಸೇರಿ 52. ಈ ರೀತಿಯಾಗಿ ಒಂದು ಬಿಡಿ ಸ್ಥಾನದಲ್ಲಿ 12 ಅಂತ ಕೊಟ್ಟಿದ್ದರೆ 10ರ ಒಂದು ಗುಂಪನ್ನು ನಾವೇನು ಮಾಡಬೇಕು? 10ರ ಗುಂಪಿಗೆ ಸೇರಿಸ್ಕೋಬೇಕು. ಅರ್ಥ ಆಯಿತಾ? ಇವುಗಳನ್ನು 50 ಪ್ಲಸ್ ಬಿಡಿ ಸ್ಥಾನದಲ್ಲಿ ಬಿಡಿ ಕಾಳುಗಳು ಇರೋದ್ರಿಂದ ಅವುಗಳನ್ನ ಸೇರಿಸಿ 52 ಅಂತ ಬರಿಬೇಕು. ಈಗ ಈ ಕೋಷ್ಟಕದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ 1000 ಸ್ಥಾನ 0, 100ರ ಸ್ಥಾನ 0, 52. ಅರ್ಥ ಆಯ್ತಾ? ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟ್ C1 300s 14 10s ಆ್ಯಂಡ್ 8 1s ನೋಡಿ. ಈಗ ಸಿ ನೋಡಿ 300s ಮೀನ್ಸ್ 300 ಆಯಿತು, ಹೌದಾ? 14 10s ಅಂದರೆ 10ರ 10 ಗುಂಪುಗಳಾದಾಗ ಎಷ್ಟಾಗ್ತದಪ್ಪ? 100 ಅಂದರೆ 10 × 10 100 ಆಯಿತು. ಅಂದರೆ ಈ 100 ಇದಕ್ಕೆ ಸೇರಬೇಕು. ಪ್ಲಸ್ 4 ಆಯಿತು. ಇಲ್ಲಿ 8 1s ಇದೆ, ಹೌದಾ? ಇದು ಪ್ಲಸ್ 4 10s ಮೀನ್ಸ್ 40. ಆಮೇಲೆ ಇದು 8 1s ಇದೆ, ಎಷ್ಟಾಯಿತು? 8 1s 300 ಅಂದರೆ ಇದು ಪ್ಲಸ್ 100 ಸೇರಬೇಕು, 400 ಆಯಿತು. ನೆಕ್ಸ್ಟ್ ಇದು 40 10 ಪ್ಲೇಸ್ನಲ್ಲಿ ಬಂತು. ಇದು 8 ಅನ್ನೋದು ಒನ್ಸ್ನಲ್ಲಿ ಇದೆ, ಅಂದರೆ ಬಿಡಿ ಸ್ಥಾನದಲ್ಲಿ ಇದೆ. ನೋಡಿ 448. ಇದನ್ನು ನಾವು ಇಲ್ಲಿ ಹೇಗೆ ಬರಿಬೇಕಪ್ಪ ಅಂದರೆ ನೋಡಿ, ಬಿಡಿ ಸ್ಥಾನ 1000 ಸ್ಥಾನ 100ರ ಸ್ಥಾನ 100ರ ಸ್ಥಾನ ಬರ್ತದೆ ಇಲ್ಲಿ. 448. ಈಗ ನೆಕ್ಸ್ಟ್ ಡಿ 1200s ಆಮೇಲೆ 18 10s 2 1s ನೋಡಿ. 1200s ಅಂದರೆ 1200, ಹೌದಾ? ಪ್ಲಸ್ ಇಲ್ಲಿ ನೋಡಿ 10 10s ಅಂದರೆ 10ರ 10 ಗುಂಪುಗಳು, ಅಂದರೆ ಇಲ್ಲಿ 100 ಆಯಿತು, ಇದು 100. ಆಮೇಲೆ ಪ್ಲಸ್ ಇದು 80 ನೋಡಿ, ಇದು ಕಂಪ್ಲೀಟಾಗಿ 100 ಆಗಿಲ್ಲ. 80 ಪ್ಲಸ್ 2 1s ಅಂದರೆ ಇದು 1200 ಪ್ಲಸ್ 100 1300 ಆಯಿತು. ಪ್ಲಸ್ 80 ಪ್ಲಸ್ 2 ಅಂದರೆ ಇದೆಲ್ಲ ಸೇರಿ 1382. ಈ ಥರ ಏನು ಮಾಡಬೇಕಪ್ಪ ಅಂದ್ರೆ 1000 ಸ್ಥಾನ ಮತ್ತು 10ರ ಸ್ಥಾನ ಅಂದರೆ 100 ಕೂಡ್ತಿದ್ದೆ, ಅಂದರೆ 1000 ಬೇರೆ 300 ನೋಡಿ, ಇಲ್ಲಿ 1000 ಡಿವೈಡ್ ಆಯಿತು, ಪ್ಲಸ್ ಇದು 300 ಆಯಿತು, ಹೌದಾ? ಆಮೇಲೆ ಏನಾಯಿತು? 80 10ರ ಸ್ಥಾನ
ಎಂಬತ್ತಿದೆ, ಬಿಡಿ ಸ್ಥಾನ 2 ಎಲ್ಲ ಸೇರಿ 1382. ಇದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಈ ಕೋಷ್ಟಕದಲ್ಲಿ ಹೇಗೆ ಬರಿತೀವಿ, 1000 ನೋಡಿ 1000 ಸ್ಥಾನ ಬಂತೀಗ 382, 1382 ಈ ಥರನಾಗಿ ಬರಿತೀವಿ. ಇನ್ನು ಲಾಸ್ಟ್ ಒನ್ ಇಲ್ಲಿ ನೋಡಿ 1000 ಅಂದರೆ ಲಾಸ್ಟ್ ಕ್ವಶನ್ 1000 ಪ್ಲಸ್ 500 ಪ್ಲಸ್ 10 ಟೆನ್ಸ್ ಅಂದರೆ ಇದು ಕೂಡ 100 ಆಗ್ತದೆ, ಅಂದರೆ 10ರ 10 ಗುಂಪುಗಳು. ಹೌದಾ, ಈಗ ನೆಕ್ಸ್ಟ್ 17 ಒನ್ಸ್ ಅಂದರೆ ಇಲ್ಲಿ 10ರ ಗುಂಪು ಒಂದಿದೆ. ಹೌದಾ, ಇದು ಕೂಡ ಇಲ್ಲಿ ಏನಾಗ್ತದೆ 10ರ 10 ಅಂದರೆ 10 ಇಂಟು 10 ಇದು ಕೂಡ 100 ಆಯಿತು. ಸಾರಿ 10ರ ಗುಂಪಿನಲ್ಲಿ ಬಂತಿದ್ದು ನೋಡಿ, ಇಲ್ಲಿ 10 ಇದನ್ನು ಡಿವೈಡ್ ಮಾಡಬೇಕು. 10ರ ಸ್ಥಾನ 1 ಆಯಿತು ಅಂದರೆ 10 ಆಯಿತು, ಪ್ಲಸ್ ಬಿಡಿ ಸ್ಥಾನ 7 ಎಲ್ಲ ಸೇರಿ ನೋಡಿ ಇದು 1000 ಪ್ಲಸ್ ಇದು 500 ಪ್ಲಸ್ ಇದು 100 600 ಪ್ಲಸ್ ಇದು 10 ಪ್ಲಸ್ 7 ನೋಡಿ ಇದರಲ್ಲಿರ್ತಕ್ಕಂಥ 10ಅನ್ನು ನಾವು 10 ಟೆನ್ಸ್ ಇರೋದ್ರಿಂದ ಅದನ್ನು ಏನು ಮಾಡಿದ್ದೀವಿ 100 ಆಗಿ ಕನ್ವರ್ಟ್ ಆಯಿತು. ಈಗ 1617 ಇವುಗಳನ್ನು ವಿಸ್ತರಿಸಿ ಬರೆದ ಮೇಲೆ ಅದನ್ನು ಟೋಟಲ್ ಮಾಡ್ತೀವಿ. ಹೌದಾ, ಆಗ 1617 ಬಂತು. ಈಗ ಇದನ್ನು ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಈ ಒಂದು ಕೋಷ್ಟಕದಲ್ಲಿ ಬರಿತೀವಿ 1617 ನೋಡಿ 1617 ಈ ತೆರನಾಗಿ ಈ ಕೋಷ್ಟಕವನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ ಬಿಡಿಸಿ 1000, 100, ಟೆನ್ಸ್, ಒನ್ಸ್ ಅವುಗಳನ್ನ ಡಿವೈಡ್ ಮಾಡಿಕೊಂಡು ಬರೀಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್ 2a ನೋಡಿ 2a ಸರ್ಕಲ್ ದ ನಂಬರ್ ದ್ಯಾಟ್ ಈಸ್ ಬಿಗ್ಗರ್ ಅಂದರೆ ಇದರಲ್ಲಿ ದೊಡ್ಡ ಸಂಖ್ಯೆಗೆ ವೃತ್ತವನ್ನು ಹಾಕಿ. 2 ಸಂಖ್ಯೆ ಕೊಟ್ಟಿದ್ದಾರೆ, ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅದಕ್ಕೆ ವೃತ್ತ ಹಾಕ್ರಿ ಅಂತ ಹೇಳ್ತಾರೆ. 30 ಅಥವಾ 300 ಇದರಲ್ಲಿ ಯಾವ್ದು ದೊಡ್ಡದು? ನಿಮಗೆ ಕಾಣಿಸ್ತಿರುವಂತೆ 300 ದೊಡ್ಡದು. 6600 ಯಾವ್ದು ದೊಡ್ಡದು? 6000. ಆಮೇಲೆ 6000 ಮತ್ತು ಇಲ್ಲಿ 3000 ನೋಡಿ, ಇಲ್ಲಿ 2000 ಸ್ಥಾನನೇ ಇದೆ. ಇಲ್ಲಿ 1000 ಇಲ್ಲಿ 100 ಇತ್ತು ಗೊತ್ತಾಯಿತು. ಈಗ ಇದು 2000 ಇದೆ. ಈಗ ನೀವೇನು ಮಾಡ್ತೀರಾ, 1000 ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಯಾವ್ದು ದೊಡ್ಡದಿದೆ ಅದನ್ನು ಗಮನಿಸಿ ಅದಕ್ಕೆ ಹಾಕ್ತೀರಾ. 6 ದೊಡ್ಡದಲ್ವಾ, 3ಕ್ಕಿಂತ 6 ದೊಡ್ಡದು, ಅದಕ್ಕೋಸ್ಕರ ಅದನ್ನೇ ನಾವು ಹಾಕ್ತೀವಿ. ನೆಕ್ಸ್ಟ್ 2b ಸರ್ಕಲ್ ದ ನಂಬರ್ ದ್ಯಾಟ್ ಈಸ್ ಸ್ಮಾಲರ್ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿ. 2 ones 2 hundreds 2 1ಗಳು 2 100ಗಳು ಅಂದರೆ ನೋಡಿ ಚಿಕ್ಕ ಸಂಖ್ಯೆ 2 ones ಅಂದರೆ 2, 200 ಅಂದರೆ 200. ಹೌದಾ, 5 ಟೆನ್ಸ್ 5 ಟೆನ್ಸ್ ಅಂದರೆ 50, 2000 ಅಂದರೆ 2000, 7 ಟೆನ್ಸ್ ಅಂದರೆ 70, 400 ಅಂದರೆ 400. ಇದರಲ್ಲಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕ್ರಿ ಅಂದರೆ ಚಿಕ್ಕ ಸಂಖ್ಯೆ ಅಂದರೆ ಗೊತ್ತಾಯ್ತಲ್ವ, ಇದಕ್ಕಿಂತ ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು, 400ಕ್ಕಿಂತ 70 ಚಿಕ್ಕದು. ಈ ರೀತಿಯಾಗಿ ಅವುಗಳನ್ನು ನೀವೇನು ಮಾಡಬೇಕು, ವೃತ್ತವನ್ನು ಹಾಕಬೇಕು. ನೆಕ್ಸ್ಟ್ ನೋಟ್ ಫಾರ್ ದ ಟೀಚರ್. ಆಮೇಲೆ ನೆಕ್ಸ್ಟ್ ಪೇಜ್ ಕಂಪೇರಿಂಗ್ ನಂಬರ್ಸ್ ಸಂಖ್ಯೆಗಳನ್ನು ಹೋಲಿಸುವುದು. ಜಸ್ಪ್ರೀತ್ ಮತ್ತು ಗುಲ್ನಾಜ್ ಗುರುದ್ವಾರದಲ್ಲಿ ಪ್ರತಿ ತಿಂಗಳು ಉಪಯೋಗಿಸಿದ ತಟ್ಟೆಗಳ ಸಂಖ್ಯೆಯನ್ನು ದಾಖಲಿಸಲು ಸಹಾಯ ಮಾಡುತ್ತಾರೆ. ಅವರು ಯಾವ ತಿಂಗಳಿನಲ್ಲಿ ಹೆಚ್ಚಿನ ಸಂಖ್ಯೆಯ ತಟ್ಟೆಗಳನ್ನು ಉಪಯೋಗಿಸಲಾಗಿದೆ ಎಂಬುದನ್ನು ಗುರುತಿಸಲು ಈ ಒಂದು ಚಿಹ್ನೆಗಳನ್ನು ಉಪಯೋಗಿಸುತ್ತಾರೆ. ನೋಡಿ, ನಾವು ಈಗಾಗಲೇ ಹೆಚ್ಚು, ಕಡಿಮೆ, ಸಮ ಅನ್ನುವಂಥ ಒಂದು ಚಿಹ್ನೆಗಳು ನಮಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಮಕ್ಕಳೇ? ಈಗ ನಾವೇನು ಮಾಡೋಣ, ಈ ಟೋಕನ್ಗಳನ್ನು ಎಣಿಸಿ ಇಲ್ಲಿ ಬರೆದಿದ್ದಾರೆ ನೋಡಿ. ಹೌದಾ, 1000, 200, 10, 3 ಅಂದರೆ 1213. ಹೌದಾ, ಇಲ್ಲಿ ನೋಡಿ ಇಲ್ಲಿ 2121. ಇದರಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋದನ್ನು ನಾವೇನು ಮಾಡಬೇಕು, ಇಲ್ಲಿ ಗುರುತಿಸಿ ಚಿಹ್ನೆಯನ್ನು ಈ ಒಂದು ರೌಂಡ್ನಲ್ಲಿ ಹಾಕಬೇಕು. ಮೊದಲನೇದಾಗಿ ಫೆಬ್ರವರಿಯಲ್ಲಿ ಇಷ್ಟು ಜನ ಏನು ಮಾಡಿದ್ದಾರೆ, ತಟ್ಟೆಗಳನ್ನು ಉಪಯೋಗಿಸಿದ್ದಾರೆ. ಮಾರ್ಚ್ನಲ್ಲಿ ಇಷ್ಟು ಅಂದರೆ ಇದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ
ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ಸಾವಿರ ಸ್ಥಾನದಲ್ಲಿ ಏನಿದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಅಂದರೆ ಇಲ್ಲಿ 1,000, ಇದು 2,000. ಅಂದರೆ ಯಾವುದು ದೊಡ್ಡದು ಹೇಳಿ? 2,000 ದೊಡ್ಡದು ಅಲ್ವಾ? ಅದಕ್ಕೋಸ್ಕರ ಚಿಹ್ನೆಯನ್ನು ಹೀಗೆ ಹಾಕಬೇಕು ನೋಡಿ. ನೆಕ್ಸ್ಟ್ ಇಲ್ಲಿ ನಾವೇನು ಮಾಡಬೇಕು, ಸಂಖ್ಯೆಯನ್ನು ಅವ್ರು ಕೊಟ್ಟಿದ್ದರು, ಇಲ್ಲಿ ಕೊಟ್ಟಿಲ್ಲ. ಮೊದಲಿಗೆ ನಾವು ಟೋಕನ್ಗಳನ್ನು ಎಣಿಸಿ ಸಂಖ್ಯೆಯನ್ನು ಬರೀಬೇಕು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಷ್ಟು ತಟ್ಟೆಗಳನ್ನು ಉಪಯೋಗಿಸಲಾಯಿತು ನೋಡಿ. 1000 ಸಂಖ್ಯೆಯನ್ನು ಮೊದಲಿಗೆ ಎಣಿಸೋಣ. 1 2 3 4 5. 5,000 ಮೀನ್ಸ್ 5 ಅಷ್ಟೇ ಬರೀಬೇಕು. 5,000. ಆಮೇಲೆ 100ರದು 1 2 3 4 5 6. 600. 10ರ ಸ್ಥಾನದಲ್ಲಿ ಯಾವುದೇ ಟೋಕನ್ ಇಲ್ಲ. ಇಲ್ಲಿ ನೋಡಿ ಬ್ಲೂ ಕಲರ್ ಟೋಕನ್ ಇದೆ ಅಲ್ವಾ? 10ರ ಸ್ಥಾನದಲ್ಲಿ ಇಲ್ಲಿ ಯಾವುದೇ ಟೋಕನ್ ಇಲ್ಲ, ಅದಕ್ಕೋಸ್ಕರ ಅಲ್ಲಿ 0. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 1 2 3 4 5 6 7. ಹೌದಾ? 5,607 ಇಷ್ಟು ತಟ್ಟೆಗಳನ್ನು ಉಪಯೋಗಿಸಲಾಯಿತು. ಇಲ್ಲಿ ನೋಡಿ, ಇಲ್ಲಿ 1000 ಸ್ಥಾನದ ಸಂಖ್ಯೆಗಳು 1 2 3 4 5 6. 6,000. 100ರ ಸ್ಥಾನದಲ್ಲಿ 1 2 3 4 5. 5. 10ರ ಸ್ಥಾನ 1 2 3 4 5 6 7. ಆದರೆ ಬಿಡಿ ಸ್ಥಾನ ಇಲ್ಲ ನೋಡಿ. ಅಂದರೆ ಇಲ್ಲಿ ಎಷ್ಟು ಬರೀಬೇಕು? 70 ಬರೀಬೇಕು. 70 ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ. ಈಗ ಇದು 5,607, ಇದು 6,570. ಅಂದರೆ 1000 ಸ್ಥಾನದಲ್ಲಿ 6 ಮತ್ತು 5 ಇದೆ. ಯಾವುದು ದೊಡ್ಡದು? 6 ಅಲ್ವಾ? 6,000. ಅದಕ್ಕೋಸ್ಕರ ಈ ಥರ ಚಿಹ್ನೆ, ಮೊಸಳೆ ಬಾಯಿ 6ರ ಕಡೆ, ದೊಡ್ಡ ಸಂಖ್ಯೆಯ ಕಡೆಯೇ ತೆರೆದಿರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಟೋಕನ್ಗಳನ್ನು ಎಣಿಸ್ಬೇಕು. ನವೆಂಬರ್ನಲ್ಲಿ 3,000 3 3 3 3 6 9. 900. 10ರ ಸ್ಥಾನ ಇಲ್ಲ, 0. ಇಲ್ಲಿ 9. 3,909. ಇಲ್ಲಿ ನೋಡಿ, ಕೇವಲ 4,000 ನೋಡಿ. ಯಾವುದೇ ಒಂದು 100 10 ಬಿಡಿ ಯಾವುದೇ ಟೋಕನ್ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ಟೋಟಲ್ 4,000 ಬರಿತೀವಿ. ಇಲ್ಲಿ 3,909 ಇದೆ. ಇಲ್ಲಿ 4,000 ಇದೆ ಡಿಸೆಂಬರ್ನಲ್ಲಿ. ಅದಕ್ಕೋಸ್ಕರ 4,000 ದೊಡ್ಡದು ಹೌದಲ್ವಾ? ಅದಕ್ಕೋಸ್ಕರ ಚಿಹ್ನೆಯನ್ನು ಹೀಗೆ ಹಾಕಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಬಾಕ್ಸ್ಗಳಲ್ಲಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 3,012, ಇಲ್ಲಿ 3,102 ನೋಡಿ. ವೈ ಈಸ್ 3,102 ಬಿಗ್ಗರ್ ದ್ಯಾನ್ 3,012? 3,102 ಏಕೆ 3,012ಕ್ಕಿಂತ ದೊಡ್ಡದಾಗಿದೆ ನೋಡಿ. ಇಲ್ಲಿ ನೋಡಿ, 100ರ ಸ್ಥಾನ ಏನಿದೆ? 100ರ ಸ್ಥಾನದಲ್ಲಿ 1, ಇಲ್ಲಿ 100ರ ಸ್ಥಾನದಲ್ಲಿ ಇಲ್ಲ. ಅರ್ಥ ಆಯ್ತಲ್ವಾ? ನೋಡಿ, ಅದಕ್ಕೋಸ್ಕರ ಇದು 100 ಹೆಚ್ಚಿದೆ. ಅದಕ್ಕೋಸ್ಕರ ಇದು ಕೂಡ ಚಿಹ್ನೆ ಹೀಗೆ ಬರ್ತದೆ. ಬಾಯಿ ತೆರೆದಿರ್ತಕ್ಕಂಥ ಭಾಗ, ಮೊಸಳೆ ಬಾಯಿ ತೆರೆದಿರ್ತಕ್ಕಂಥ ಭಾಗ ದೊಡ್ಡದಾಗಿರ್ತದೆ. ಈ ಭಾಗದಲ್ಲಿ ಈ ಒಂದು ಕಾರ್ನರ್ ಮೂಲೆ ಬಂದಿರತಕ್ಕಂಥ ಒಂದು ಜಾಗ ಅಂದರೆ ಆ ಸಂಖ್ಯೆ ಚಿಕ್ಕದಾಗಿರ್ತದೆ ನೋಡಿ. ಡಿಸ್ಕ್ರೈಬ್ ಹೌ ಯು ಡಿಸೈಡೆಡ್ ವಿಚ್ ನಂಬರ್ ಇಸ್ ದ ಬಿಗ್ಗರ್ ಒನ್, ವಿಚ್ ಪೊಸಿಷನ್ ನೋಡಿ. ಹೆಲ್ಪ್ಡ್ ಯು ಟು ಡಿಸೈಡ್ ದಿಸ್ ಅಂದರೆ ನಮಗೆ ಈ ಎರಡೂ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಇದು ಅಂತ ಗುರುತಿಸಲಿಕ್ಕೆ ಯಾವ ಸ್ಥಾನ ನಮಗೆ ಸಹಾಯ ಮಾಡಿದೆ ಅಂದರೆ 100ರ ಸ್ಥಾನ 100. ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು 100ರ ಸ್ಥಾನ. ದಿಸ್ ಈಸ್ 100. ಈ ಪ್ಲೇಸ್ ನಮಗೆ ಹೆಲ್ಪ್ ಮಾಡಿತು ಹೌದಲ್ವಾ? ಅದಕ್ಕೋಸ್ಕರ 100ರ ಸ್ಥಾನ ನಮಗೆ ಸಹಾಯ ಮಾಡಿತು. ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಡೂ, ನಾವು ಮಾಡೋಣ. ಕಂಪೇರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ನಂಬರ್ಸ್ ಯೂಸಿಂಗ್ ಲೈಕ್ ದಿಸ್ symbols. Make a 1,000, 100, 10 ones table. If necessary, share your thoughts with the class. ನೋಡಿ, ಮುಂದಿನ ಒಂದು ಈ ಜೋಡಿಗಳಲ್ಲಿ ಏನು ಮಾಡಬೇಕಪ್ಪ, ಚಿಕ್ಕದು ದೊಡ್ಡದು ಅನ್ನುವಂಥ ಚಿಹ್ನೆಯನ್ನು ಇಲ್ಲಿ ನಾವೇನು ಮಾಡಬೇಕು, ಹಾಕ್ತಾ ಹೋಗಬೇಕು. ಈಗಾಗಲೇ ನಾನು ಹೇಳಿದಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಗಳನ್ನು ನೋಡಬೇಕು. ಇಲ್ಲಿ ನೋಡಿ 2,190 ಇದೆ, ಇಲ್ಲಿ 2,910 ಇದೆ. ಸಂಖ್ಯೆಗಳನ್ನು ನಾವು ಗಡಿಬಿಡಿಯಲ್ಲಿ ನೋಡಿದಾಗ ಎಲ್ಲವೂ ಸೇಮ್ ಅನ್ನಿಸ್ತವೆ.
ನೋಡಿ ಇಲ್ಲಿ 2 ಇದೆ, 1 ಇದೆ, 9 ಇದೆ, 0 ಇದೆ. ಇಲ್ಲಿಯೂ ಕೂಡ 2, 9, 1, 0 ಇದೆ. ಹಾಗೆ ಗಡಿಬಿಡಿ ಮಾಡಲಾರದೆ ಆಯಾ ಸ್ಥಾನಗಳನ್ನು ನೋಡಬೇಕು. ಬಿಡಿ ಸ್ಥಾನದಲ್ಲಿ 0, 0, 10ರ ಸ್ಥಾನದಲ್ಲಿ ಇಲ್ಲಿ 9 ಇದೆ, ಇಲ್ಲಿ 1 ಇದೆ. 100ರ ಸ್ಥಾನ ನೋಡಿ, 100ರ ಸ್ಥಾನದಲ್ಲಿ ಇಲ್ಲಿ 9 ಇದೆ, ಇಲ್ಲಿ 1 ಇದೆ. ಆದರೆ 1000 ಸ್ಥಾನ ಸೇಮ್ ಇದೆ ನೋಡಿ. 100ರ ಸ್ಥಾನ ಚೇಂಜ್ ಆಯ್ತಲ್ವಾ, ಇಲ್ಲಿ 1 ಇದೆ, ಇಲ್ಲಿ 9, ಅಂದರೆ ಇದೆ ದೊಡ್ಡದು, 9 ದೊಡ್ಡದು. 2910 ದೊಡ್ಡದು. ಇನ್ನು ಬಿಯಲ್ಲೂ ಕೂಡ ನೋಡಿ, ಇದು ಎಲ್ಲವೂ ಸೇಮ್ ಇದೆ. 7087 ಇದೆ, ಇಲ್ಲಿ 88. ಒಂದೇ ಸಂಖ್ಯೆ ಹೆಚ್ಚಿದ್ರೂ ಕೂಡ ಇದು ದೊಡ್ಡದೇ. ನೆಕ್ಸ್ಟ್ ಸಿ, ಇಲ್ಲಿ 1009 ಅದನ್ನೇ ಉಲ್ಟಾ ಬರೆದಿದ್ದಾರೆ ನೋಡಿ. ಇಲ್ಲಿ 9001 ಕಾಣಿಸ್ತಾ ಇದೆಯಾ ನೋಡಿ. ಇದು ಕೂಡ 9000 ದೊಡ್ಡದಲ್ವಾ, ಅದಕ್ಕೋಸ್ಕರ ಈ ಚಿಹ್ನೆನೂ ಹೀಗೆ ಬರ್ತದೆ. ಇಲ್ಲಿ ನೋಡಿ 982 ಇದೆ, ಇದು 1000 ಇದೆ. ಇಲ್ಲಿ 1000 ಸ್ಥಾನ ಇಲ್ಲ, 100ರ ಮಾತ್ರ ಇದೆ. ಇಲ್ಲಿ 1000 ಸ್ಥಾನ ಇದೆ, ಅದಕ್ಕೋಸ್ಕರ ಇದು ದೊಡ್ಡದು. ನೆಕ್ಸ್ಟ್ ಸೆಕೆಂಡ್ ಒನ್, ಆರ್ಡರ್ ದ ಪ್ರೈಸಸ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ಫ್ರಾಮ್ ಸ್ಮಾಲೆಸ್ಟ್ ಟು ಬಿಗ್ಗೆಸ್ಟ್ ಇನ್ಕ್ರೀಸಿಂಗ್ ಆರ್ಡರ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳ ಬೆಲೆಯನ್ನು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ಅವುಗಳನ್ನ ನಾವೇನು ಮಾಡಬೇಕಪ್ಪ, ಈ ಬಾಕ್ಸ್ನಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕು. ನೋಡಿ, ಇಲ್ಲಿ 1000 ಎಲ್ಲವೂ ಕೂಡ 1000 ಮೇಲ್ಪಟ್ಟೆ ಇವೆ. ಆದರೆ ಏರಿಕೆ ಕ್ರಮದಲ್ಲಿ ನಾವು ಇವಾಗಲೂ ಬರೆಯುವಂಥ ಪದ್ಧತಿ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರೀಬೇಕು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು. ನೋಡಿ, ಇಲ್ಲಿ 1099 ಇದು ಮೊದಲನೇ ಚಿಕ್ಕ ಸಂಖ್ಯೆ. ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಯಾವುದಪ್ಪ, ಇಲ್ಲಿ 900 ಇದೆ, ಇಲ್ಲಿ 800 ಇದೆ. 1899. ನೆಕ್ಸ್ಟ್ 1000 ಲಾಸ್ಟ್ ಒಂದೇ ಸಂಖ್ಯೆ ಉಳಿದಿದೆ, 1986. ಈ ತೆರನಾಗಿ ಏನು ಮಾಡಬೇಕಪ್ಪ ಅಂದ್ರೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ದ ಫಾಲೋಯಿಂಗ್ ವುಮೆನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಹ್ಯಾವ್ ಪ್ಲೇಡ್ 200 ODIs ಅಂದರೆ 1 ಡೇ ಇಂಟರ್ನ್ಯಾಷನಲ್ ಮ್ಯಾಚಸ್. Listed below are their scores. Arrange the runs scored by them in increasing order from lowest to highest. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟಿಗರು 200 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡ್ಯಾರ. ಅದರಲ್ಲಿ ಅವರು ಗಳಿಸಿರ್ತಕ್ಕಂಥ ಸ್ಕೋರ್ಗಳನ್ನು ಪಟ್ಟಿ ಮಾಡಿದ್ದಾರೆ. ಈ ಒಂದು ಸ್ಕೋರ್ಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ, ಅಂದರೆ ಚಿಕ್ಕ ಸಂಖ್ಯೆಯನ್ನು ಮೊದಲು ಹುಡುಕಿ ಬರೀಬೇಕು, ಆಮೇಲೆ ಚಿಕ್ಕದಿಂದ ದೊಡ್ಡದವರೆಗೂ ಬರೀತಾ ಹೋಗಬೇಕು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಇವೆಲ್ಲವುಗಳು 1000 ಸ್ಥಾನವನ್ನು ಹೊಂದಿರತಕ್ಕಂಥ ಸಂಖ್ಯೆಗಳಾಗಿವೆ. ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ 4 ಮತ್ತು 2 ಇವೆ. ಅದರಲ್ಲಿ 100ರ ಸ್ಥಾನ ನೋಡಬೇಕು. 1000 ಸ್ಥಾನ ಸೇಮ್ 2 ಸಿಕ್ಕಾಗ 100ರ ಸ್ಥಾನವನ್ನು ನೋಡಿದಾಗ ಚಿಕ್ಕ ಸಂಖ್ಯೆ ಯಾವುದು, 4064. ಫಸ್ಟ್ 4064 ಬರೀಬೇಕು, ಆಮೇಲೆ ಚಿಹ್ನೆ ಹಾಕಬೇಕು ಹೀಗೆ. ಆಮೇಲೆ ಏನು ಮಾಡಬೇಕು, ಅದಕ್ಕಿಂತಲೂ ದೊಡ್ಡದು ಮತ್ತೆ 4814 ಮತ್ತೆ ಚಿಹ್ನೆ ಹಾಕಬೇಕು. 4000 ಆದಮೇಲೆ 5000 ಇದೆ, 5114. ನೆಕ್ಸ್ಟ್ ಅದಾದಮೇಲೆ 6000 ಇದೆ, 5 ಆದ ತಕ್ಷಣ 6, 6002. ನೆಕ್ಸ್ಟ್ 7805. ಹೀಗೆ ನೋಡಿ, ಅವರು ಕೊಟ್ಟಿರ್ತಕ್ಕಂಥ ಸ್ಕೋರ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಈಗ ಏರಿಕೆ ಕ್ರಮದಲ್ಲಿ ಹೀಗೆ ಬರೀಬೇಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ. ನೆಕ್ಸ್ಟ್ ನೋಡಿ, ಅರೇಂಜ್ ದ ಫಾಲೋಯಿಂಗ್ ಮೌಂಟೇನ್ ರೇಂಜಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಹೈಟ್ಸ್ ಫ್ರಾಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಮುಂದಿನ ಪರ್ವತ ಶ್ರೇಣಿಗಳನ್ನು ಅವುಗಳ ಎತ್ತರದ ಒಂದು ಇಳಿಕೆ ಕ್ರಮದ ಮೇಲೆ ಜೋಡಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿಯ ಎತ್ತರವನ್ನು ಇಳಿಕೆ ಕ್ರಮ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಬರೀಬೇಕು. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ, 8. ಎಲ್ಲವೂ 1000 ಸ್ಥಾನ ಇದೆ. ಅದರಲ್ಲಿ 8002 ಇದೆ ನೋಡಿ, 8500, 8600. ದೊಡ್ಡದು ಯಾವುದು ಇದರಲ್ಲಿ, 8600, 8611. ದೊಡ್ಡದಂದರೆ ಈ ಥರ ಚಿಹ್ನೆ ಹಾಕ್ಕೋತಾ ಹೋಗಬೇಕು. ಇಳಿಕೆ ಕ್ರಮ ಅಂದರೆ ಡಿಕ್ರೀಸಿಂಗ್ ಆರ್ಡರ್, ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಬರ್ತಾ ಹೋಗೋದು. 8600 ಆದ ತಕ್ಷಣ 8500, 8586. ನೆಕ್ಸ್ಟ್ ಅದಕ್ಕಿಂತಲೂ ಚಿಕ್ಕದು 7000 ಇಲ್ಲಿ 2 ಇದೆ,
7,816. ನೆಕ್ಸ್ಟ್ 7,138. ನೆಕ್ಸ್ಟ್ 7,000 ಆದ ತಕ್ಷಣ ಬರೋದು ಯಾವುದಿಲ್ಲಿ 1,000. ನೋಡಿ 1,000ದ 3 ಕೊಟ್ಟಿದ್ದಾರೆ. 1,930 ಮತ್ತು 1,646. 1,646. ಆಮೇಲೆ ಅದಕ್ಕಿಂತಲೂ ಚಿಕ್ಕದು 1,276. ಹೀಗೆ ಅವುಗಳನ್ನು ಏನು ಮಾಡಬೇಕು, ಚಿಹ್ನೆಯನ್ನು ಹಾಕ್ತಾ ಇಳಿಕೆ ಕ್ರಮದಲ್ಲಿ ಅವುಗಳನ್ನು ಬರೀತಾ ಬರಬೇಕು. ಈಗ ನೆಕ್ಸ್ಟ್ ಯೂಸ್ ದ ಸೈನ್ಸ್ ಟು ಕಂಪೇರ್ ದ ಫಾಲೋಯಿಂಗ್. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಗಳನ್ನು ನಾವೇನು ಮಾಡಬೇಕು, ಕಂಪೇರ್ ಮಾಡಿ. ಇಲ್ಲಿ ನೋಡಿ ಕೊನೆಗೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಮತ್ತೆ ಇಲ್ಲಿ ವಿಸ್ತರಿಸಿ ಬರೆದಿರೋದಕ್ಕೆ ಕಂಪ್ಯಾರಿಸನ್ ಮಾಡಿ ಇಲ್ಲಿ ಚಿಹ್ನೆಯನ್ನು ಹಾಕಬೇಕು. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗೆ ಇದು ಕರೆಕ್ಟ್ ಟ್ಯಾಲಿ ಆಗ್ತಾಯಿದ್ರೆ ಸಮ ಚಿಹ್ನೆ, ಇಲ್ಲಿಗೆ ಚಿಕ್ಕದು ದೊಡ್ಡದು ಹಾಕಬೇಕು. ನೋಡಿ ಮೊದಲನೆಯದಾಗಿ 2 tens 4,300. ಅಂದರೆ 2 tens ಅಂದರೆ 20, ಅಂದರೆ ಎಷ್ಟಾಯಿತು 20, 2 ಹತ್ತುಗಳು. ಆಮೇಲೆ 4 ಸಾವಿರಗಳು. ನೋಡಿ ಇಲ್ಲಿ ಸಾವಿರಗಳು 4 ಸಾವಿರಗಳಿದೆಯಾ? ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದ್ರೆ ಮೊದಲನೆಯದಾಗಿ ಚಿಹ್ನೆ ಹೇಗೆ ಬರ್ತದೆ, ಇದು ದೊಡ್ಡದು ಬರ್ತದೆ. ಇಲ್ಲಿ 2,000 ಇದೆ, ಇಲ್ಲಿ 4,000, ಅಂದರೆ ಹೀಗೆ ಚಿಹ್ನೆ ಬರ್ತದೆ. ಇನ್ನು 2 tens 4,300 ಅಂದರೆ 2 ಹತ್ತುಗಳು, 4 ಸಾವಿರಗಳು, 3 ನೂರಗಳು. ನೋಡಿ 2 ಹತ್ತುಗಳು ಅಂದರೆ 20, 4 ಸಾವಿರಗಳು, 3 ನೂರಗಳು, ಅಂದರೆ ಇದು ಸಮ. ಈ ಒಂದು ಸಂಖ್ಯೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಸ್ತರಣೆ ಸಮನಾಗಿದೆ. ನೆಕ್ಸ್ಟ್ 2 ಸಾವಿರಗಳು, 9 ನೂರಗಳು, 9 ಹತ್ತುಗಳು, 9 ಒಂದುಗಳು. ಇದು ಕೂಡ ಏನಾಗ್ತದೆ, ಇದು 2,000 ಇದೆ, ಇಲ್ಲಿ 3,000 ಇದೆ, ಇದು ಬರೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಇದರ ಚಿಹ್ನೆ ಹೀಗೆ ಬರ್ತದೆ 3,000. ಈ 2,000ಕ್ಕಿಂತ ಇದು 3,000 ದೊಡ್ಡದು. ಈಗ ನೆಕ್ಸ್ಟ್ ಡಿ ನೋಡಿ, 15 ಒಂದುಗಳು, 9 ಹತ್ತುಗಳು, 3 ನೂರುಗಳು. 15 ಒಂದುಗಳು ಅಂದರೆ ಇಲ್ಲಿ 1ರ ಸ್ಥಾನದಲ್ಲಿ 3 ಇದೆ, ಇದು ಬರೋದಿಲ್ಲ. ಅದಕ್ಕೋಸ್ಕರ ಇದು 1,000ದ ಎಷ್ಟಿದೆ, 593 ಇದೆ. ಈ ಚಿಹ್ನೆ ದೊಡ್ಡದು, ಈ ಸಂಖ್ಯೆ ದೊಡ್ಡದಿರೋದ್ರಿಂದ ಈ ಚಿಹ್ನೆಯನ್ನು ಇಲ್ಲಿ ಹಾಕ್ತೀವಿ. ಇನ್ನು ನೆಕ್ಸ್ಟ್ 5,034, ಇದು ಸಮ. ಅಂದರೆ 5,034 ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ ವಿಸ್ತರಿಸಿ ಬರೆದಿದ್ದಾರೆ. ಲಾಸ್ಟ್ 5,034 ಇದೆ, ಆದರೆ ಇಲ್ಲಿ 5,340 ಇದೆ. ನೋಡಿ ಇಲ್ಲಿ 340 ಇಲ್ಲಿದೆ, ಇಲ್ಲಿ 304 ಇದೆ, ಅಂದರೆ ಇದು ತಪ್ಪು. ಅಂದರೆ ಇದು ದೊಡ್ಡ ಸಂಖ್ಯೆ ಆಗ್ತದೆ. ಇದು ದೊಡ್ಡ ಸಂಖ್ಯೆ, ಇದಕ್ಕಿಂತಲೂ ಇದು ದೊಡ್ಡದು. ಇನ್ನು ನೆಕ್ಸ್ಟ್ 6th one, fill the blanks with digit 0 to 9 such that the numbers meet the condition. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿಹ್ನೆಗೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಸಂಖ್ಯೆಯನ್ನು ನಾವೇನು ಮಾಡಬೇಕು, ಬರೆದು ಇದಕ್ಕಿಂತಲೂ ಈ ಸಂಖ್ಯೆ ಚಿಕ್ಕದಾಗಿ ನಾವು ತೋರಿಸ್ಬೇಕು, ಹೌದಲ್ವಾ? ಈ 0ದಿಂದ 9ರವರೆಗಿನ ಯಾವುದೇ ಸಂಖ್ಯೆಯನ್ನು ನಾವಿಲ್ಲಿ ಉಪಯೋಗಿಸ್ಕೊಂಡು ಬರೀಬಹುದು. ನಾನಿಲ್ಲಿ 7,000, ಇಲ್ಲಿ 600 ಇದೆ, ಇಲ್ಲಿ 293 ಅಂತ ನಾನು ಬರೀತೀನಿ. ಅಂದರೆ ಇದು 200 ಆಯಿತು. ಈಗ ಇದು 7,686 ಅಥವಾ ಯಾವುದಾದ್ರೂ ನೀವು ಬರೀಬಹುದು. ಇದು ಈಗ ಸರಿ ಆಯಿತು. ಇನ್ನು ಬಿ 8,534. ಇಲ್ಲಿ ನೋಡಿ, ಇಲ್ಲಿ 500 ಇದೆ, ಅದಕ್ಕೋಸ್ಕರ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಚಿಹ್ನೆ ಇರೋದ್ರಿಂದ ಇಲ್ಲಿ ನಾನೇನು ಮಾಡ್ತೀನಿ, 8,730 ಈ ತೆರನಾಗಿ ಆ ಸಂಖ್ಯೆಯನ್ನು ತಗೋತೀನಿ. ಇನ್ನು C1 ನೋಡಿ, ಇಲ್ಲಿ 5,000 ಇದೆ, ಇದಕ್ಕಿಂತಲೂ ಚಿಕ್ಕದು 4 ತೊಗೋತೀನಿ. ನೀವು 3 ತೊಗೋಬೋದು, 2 ತೊಗೋಬೋದು. 4,291, ಇಲ್ಲಿ 5,929, 99 ತೊಗೋತೀನಿ. ಹೌದಾ? ಈಗ ಈ ಚಿಹ್ನೆಗೆ ಸರಿಯಾದ ಉತ್ತರವನ್ನು ನಾವು ಬರೆದಿದ್ದೇವೆ. ಇನ್ನು ಚಾಲೆಂಜ್, ಸವಾಲು ಏನಪ್ಪ, ದೇರ್ ಆರ್ 99 ನಂಬರ್ಸ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ 700 and 800 ಎಕ್ಸ್ಕ್ಲೂಡಿಂಗ್ 700 and 800. ಹೌ ಮೆನಿ ನಂಬರ್ಸ್ ಆರ್ ದೇರ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ 7,000 and 8,000? ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 700 ಮತ್ತು 800 ಹೊರತುಪಡಿಸಿ 700 ಮತ್ತು 800 ನಡುವೆ ನಿಖರವಾಗಿ 99 ಸಂಖ್ಯೆ ಇದಾವೆ.
ಅದೇ ತೆರನಾಗಿ ಇಲ್ಲಿ 7,000ದಿಂದ 8,000ದವರೆಗೆ ನಿಖರವಾಗಿ ಎಷ್ಟು ಸಂಖ್ಯೆಗಳು ಬರ್ತಾವ? ಈ ಒಂದು 3 ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರಕ್ಕೆ ನಾವೇನು ಮಾಡಬೇಕು? ಈಗ ಸರ್ಕಲನ್ನು ಹಾಕಬೇಕು. ನೋಡಿ, 7,000 ಅಂದರೆ ಇಲ್ಲಿ 7,001ದಿಂದ ಎಷ್ಟು ಬರ್ತದೆ? 7,999. ಲಾಸ್ಟ್ ಬರೋದು 8,000. ಅಲ್ಲಿಯವರೆಗೆ ನಿಖರವಾಗಿ ಬರ್ತಕ್ಕಂಥ ಒಂದು ಎಷ್ಟು ಸಂಖ್ಯೆಗಳಂದರೆ ಇದೆ 999. ಅಂದರೆ ಈ ಒಂದು ಸಂಖ್ಯೆ ಸರಿಯಾದ ಉತ್ತರ ಆಗ್ತದೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಎಕ್ಸ್ಪ್ಲೋರ್. ನಾವು ಅನ್ವೇಷಿಸೋಣ. ಇಲ್ಲಿ 2 ಪ್ರಶ್ನೆ ಇದೆ. ಮೇಕ್ ಆಸ್ ಮೆನಿ 4 ಡಿಜಿಟ್ ನಂಬರ್ಸ್ ಆಸ್ ಪಾಸಿಬಲ್ ಯೂಸಿಂಗ್ the digits 2, 3, 4, 7 without repetition. There are 24 different numbers possible. Find as many as you can and arrange the numbers in decreasing order in your notebook. ನೋಡಿ, ಇಲ್ಲಿ 2, 3, 4 ಮತ್ತು 7 ಈ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು 4 ಅಂಕಿಯ ಸಂಖ್ಯೆಗಳನ್ನು ಮಾಡಬೇಕು. ಸಾಧ್ಯವಾದಷ್ಟು 4 ಅಂಕಿಯ ಸಂಖ್ಯೆಗಳನ್ನ ಮಾಡಬೇಕು. ಆದರೆ ಒಂದು ಏನಪ್ಪ ಅಂದರೆ 24 ವಿವಿಧ ಸಂಖ್ಯೆಗಳನ್ನ ನೀವು ಮಾಡಬಹುದು. ಸಾಧ್ಯವಾದಷ್ಟು ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ನಾವೇನು ಮಾಡಬೇಕು? ಇಲ್ಲಿ ನೋಟ್ಬುಕ್ನಲ್ಲಿ ಬರಿಬೇಕು. ಅರ್ಥ ಆಯ್ತಾ? ನೋಡಿ, ಈ ಸಂಖ್ಯೆಗಳನ್ನು ಮಾತ್ರ ಬಳಸಬೇಕು. 2, 3, 4, 7 ಇವುಗಳನ್ನ ಬಳಸಿ 24 ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಈಗ ಬರಿತಾ ಹೋಗೋಣ. ನೋಡಿ, ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ 2, 3, 4, 7 ಈ ಸಂಖ್ಯೆಗಳನ್ನು ಬಳಸಿ 2, 3, 4, 7 ಇವುಗಳನ್ನ ಬಳಸಿ ಡಿಕ್ರೀಸಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ನಾನು ಏನು ಮಾಡ್ತೀನಿ? ಈಗ ಸಂಖ್ಯೆಯನ್ನು ಹೇಳ್ತಾ ಹೋಗ್ತೀನಿ. ಈ ಥರ ಚಿಹ್ನೆ ಹಾಕ್ಕೋಬೇಕು. ಗೊತ್ತಾಯ್ತಾ? ನೋಡಿ, 7,432, 7,423. ನೋಡಿ, ಇಲ್ಲಿ 10ರ ಸ್ಥಾನ ಚೇಂಜ್ ಆಯಿತು. ಇಲ್ಲಿ ನೋಡಿ 7,347, 100ರ ಸ್ಥಾನ ಚೇಂಜ್ ಆಯಿತು. ಇಲ್ಲಿ ಗಮನಿಸಿ. ನೋಡಿ, ಅದೇ 100ರ ಸ್ಥಾನಕ್ಕೆ 10ರ ಸ್ಥಾನವನ್ನು ಅದಲು ಬದಲು ಮಾಡಿದ್ವಿ. 7,324, 7,200. ನೋಡಿ, ಇಲ್ಲಿ 400, 400 ಅವೇ ಅದಲು ಬದಲಾದವು. ಇಲ್ಲಿ 300, 300 10ರ ಸ್ಥಾನ ಅದಲು ಬದಲಾಯಿತು. ಇನ್ನು ಇಲ್ಲಿ ಏನು ಮಾಡ್ತೀವಿ? 2 ತೊಗೊಂಡಿವಿ 100ರ ಸ್ಥಾನದಲ್ಲಿ. ಇಲ್ಲಿಯೂ ಕೂಡ 10ರ ಸ್ಥಾನವನ್ನು ಅದಲು ಬದಲು ಮಾಡಿದ್ವಿ. ಒಟ್ಟು 6 ಸಂಖ್ಯೆಗಳು ನಮಗೆ ಸಿಕ್ಕು. 1000 ಸ್ಥಾನ 7, 1, 2, 3, 4, 5, 6 ಸಂಖ್ಯೆಗಳು ನಮಗೆ ಸಿಕ್ಕು. ಅದೇ ತೆರನಾಗಿ 4,000ದು ಕೂಡ ಅದೇ ಸೇಮ್. 1000 ಸ್ಥಾನ 4, ಎಲ್ಲವೂ 6. ಆದರೆ ಎಷ್ಟಾಯಿತು? 100ರ ಸ್ಥಾನ 2 ಮಾತ್ರ, 2 ಸಂಖ್ಯೆ ಅಲ್ಲಿ ಅದಲು ಬದಲು. 10ರ ಸ್ಥಾನ ಮಾತ್ರ ಅದಲು ಬದಲಾಗ್ತದೆ, 10 ಬಿಡಿ. ಈ ತೆರನಾಗಿ ನಾವು ಇಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳನ್ನ ಬರೆದಿದ್ದೇವೆ? 24. ನೋಡಿ, 1, 2, 3, 4, 5, 6, 6, 6 2 12, 6 3 18. ನೋಡಿ, 6 4 24 ಮೀನ್ಸ್ 2 ಇರ್ತಕ್ಕಂಥ ಒಂದು 1000 ಸ್ಥಾನದಲ್ಲಿ 2 ಇರ್ತಕ್ಕಂಥವು 6, 3 ಇರ್ತಕ್ಕಂಥವು 6, 4 ಇರ್ತಕ್ಕಂಥವು 6, 7 ಇರ್ತಕ್ಕಂಥವು 6. ಅಂದರೆ ಕೊಟ್ಟಿರ್ತಕ್ಕಂಥ 4 ಸಂಖ್ಯೆಯನ್ನು 1000 ಸ್ಥಾನದಲ್ಲಿಟ್ಟು ನಾವೇನು ಮಾಡಿದ್ದೀವಪ್ಪ ಅಂದ್ರೆ ಅವುಗಳನ್ನು 24 ಸಂಖ್ಯೆಗಳನ್ನು ಬರೆದಿದ್ದೇವೆ. ಈ ತೆರನಾಗಿ ನೀವೇನು ಮಾಡಬೇಕು? ಇಳಿಕೆ ಕ್ರಮದಲ್ಲಿ ಆ ಸಂಖ್ಯೆಗಳನ್ನು ಸರಿಯಾಗಿ ಅದೇ ಸಂಖ್ಯೆಯನ್ನು ಅದೇ 4 ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಈ ಥರ ನೀವು ಬರೆದು ಇಳಿಕೆ ಕ್ರಮದಲ್ಲಿ ಅವುಗಳನ್ನ ಜೋಡಿಸಬೇಕು. ಸರಿನಾ ಮಕ್ಕಳೇ? ಈಗ ಅವುಗಳನ್ನ ಸರಿಯಾಗಿ ಗಮನಿಸಿ ಬರೆದುಕೊಳ್ಳಿ. ಇದೇ ತೆರನಾಗಿ ನೀವು ಕೂಡ ಬರೀರಿ. ಅರ್ಥ ಆಯ್ತಾ? ಈಗ ಸೆಕೆಂಡ್ ಕ್ವೆಶನ್ ಏನಪ್ಪ ಅಂದ್ರೆ, ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್ ಟು ಫೈಂಡ್ ವಾಟ್ ಅದರ್ ನಂಬರ್ಸ್ ದೇ ಹ್ಯಾವ್ ಮೇಡ್. See if all of you together can come up with all the 24 numbers. How do you know that you have all possible such numbers? ನಿಮ್ಮ ಸ್ನೇಹಿತರು ಬೇರೆ ಯಾವುದೇ ಸಂಖ್ಯೆಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, 2, 3, 4, 7 ನಾವು ತೊಗೊಂಡಿವಿ. ಅದೇ ತೆರನಾಗಿ ಅವ್ರು ಬೇರೆ ಸಂಖ್ಯೆ ತೊಗೊಂಡಿರ್ಬೋದು. 4, 6, 3, 8 ಹೀಗೆ ಬೇರೆ ಸಂಖ್ಯೆಗಳನ್ನ ತೆಗೆದುಕೊಂಡು ಅವ್ರು ಮಾಡಿರ್ತಾರೆ. ಅದೇ ತೆರನಾಗಿ ನೀವು ಕೂಡ ಅವುಗಳನ್ನ ನೋಡಿ ಹೇಗೆ ಮಾಡಿಕೊಂಡ್ರು, ಅವ್ರು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಎಲ್ಲ ಸಂಖ್ಯೆಗಳನ್ನು ನೋಡಿ ತಿಳಿದುಕೊಳ್ಳಿರಿ. ಅರ್ಥ ಆಯ್ತಾ? ಇಲ್ಲಿಗೆ ನಮ್ಮ ಸುತ್ತಲಿನ ಸಾವಿರಗಳು ಅನ್ನುವಂಥ ಪಾಠ ಸಂಪೂರ್ಣವಾಗಿ ವಿವರಣೆ ಮುಕ್ತಾಯ ಆಯಿತು. ಇದುವರೆಗೂ ನಾವು ಪಾಠ 4
ನಮ್ಮ ಸುತ್ತಲಿನ ಸಾವಿರಗಳು. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ತಿಳ್ಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಪುಟ ಸಂಖ್ಯೆ 70ರಿಂದ 78ರವರೆಗೆ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಿ, ಹಾಗೆ ಲೆಕ್ಕಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಅರ್ಥ ಆಯ್ತಾ? ಎಲ್ಲರೂ ಕೂಡ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.